ರಾಮ್ ರಾಮ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲ? ನಾನಂತೂ ಆರಾಮಾಗಿದ್ದೇನೆ. ತುಂಬ ದಿನ ಆದಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಕನಕಪುರ ಸೈಡ್. ಇವತ್ತು ಕೆಲವು ಆಫ್ ರೋಡ್ ಲೊಕೇಶನ್ನೆಲ್ಲ ಕವರ್ ಮಾಡಿಬಿಟ್ಟು ರಿಟರ್ನ್ ಬರೋದು ಅನ್ನೋದು ನಮ್ಮ ಐಡಿಯಾ ಇದೆ. ಈಗ ಹೊರಟಿದ್ದೀನಿ. ಸುಧಾಂಶು, ಆನಂದ್ ಮತ್ತು ರಮೇಶ್ ಅವರು ಆಲ್ರೆಡಿ ಬರ್ತಾ ಇದ್ದಾರೆ. ವಾಯುನ ಫುಲ್ ಮಾಡಿಸಿ ಇಲ್ಲಿಂದ ಜಾಗ ಖಾಲಿ ಮಾಡಬೇಕಿನ್ನು. ಕೊನೆಗೂ ಪೆಟ್ರೋಲ್ ಹಾಕ್ಸಿ ಇಲ್ಲಿಂದ ಹೊರಟೆ. ಎಲ್ಲರೂ ಮೀಟಪ್ ಆಗಿ ಒಂದು ಟೀ ಕುಡಿದು ಈಗ ನಮ್ಮ ಲೊಕೇಶನ್ ಕಡೆ ಹೊರಟಿದ್ದೀವಿ. ಫೈನಲಿ ಕನಕಪುರಕ್ಕೆ ಎಂಟ್ರಿ ಆದ್ವಿ. ಇಲ್ಲಿಂದ ಇನ್ನೊಂದು ಎಷ್ಟು ಕಿಲೋಮೀಟ್ರ್? ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಇದೆ. ಎಂಥ ವ್ಯೂ ಅಲ್ವಾ? ಸನ್ರೈಸ್ ಇಲ್ಲೇ ನೋಡೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಒಳ್ಳೆ ರಾಕೆಟಲ್ಲಿ ಟರ್ನ್ ತೆಗ್ದಂಗೆ ಆಗ್ತಿದೆ ಎಲ್ಲ ಟರ್ನ್ ತೆಗಿಯೋದು. ಯಾವ ಗುರು ಇದು ಬೆಟ್ಟ? ಆನಂದ, ಈ ಬೆಟ್ಟಕ್ಕೊಂದು ಹೆಸರಿಡು. ಹಾಂ, ಅದೇ ನ್ಯಾಚುರಲ್ ಬೆಟ್ಟ. ವಾವ್, ಸಖತ್ತಾಗಿದೆ ಲೊಕೇಶನ್ ಮಾತ್ರ. ಇಲ್ಲಿ ಹೈವೇಗ ಹೋಗ್ತಾ ಇದ್ದೀವಿ. ಇನ್ನೊಂದು 5ರಿಂದ 10 ಕಿಲೋಮೀಟ್ರ್ ಇದೆ. ಅಷ್ಟು ಹೋದರೆ ನಮ್ದು ಫಸ್ಟ್ ಲೊಕೇಶನ್ ರೀಚ್ ಆಗ್ತೀವಿ. ವಾವ್, ಚೆನ್ನಾಗಿದೆ ರೋಡ್. ಏಯ್ ವಾವ್, ಮಾಡ್ತಾ ಇದ್ದೀನಿರೋ. ಅಕ್ಕಿಗಳು ನೋಡಿ ಎಷ್ಟು ಚೆನ್ನಾಗಿದೆ. ಏನು ಇಲ್ಲಿ ಒಂದು ಶಾರ್ಟ್ ಬ್ರೇಕ್ ತಗೊಂಡು ನಾವು ಟೆಂಪಲ್ ಕಡೆ ಹೊರಟಿದ್ದೀವಿ. ಇಲ್ಲಿ ಮಾಡ್ರೇಟ್ ಆಫ್ ರೋಡ್ ಇದೆ. ಈ ಆಫ್ ರೋಡ್ನ ಮುಗಿಸ್ಕೊಂಡು ನಾವು ಟೆಂಪಲ್ ರೀಚ್ ಆಗಬೇಕು. ಈಗಷ್ಟೇ ಎಲ್ಲ ಬೈಕ್ ಪಾರ್ಕ್ ಮಾಡಿ ನಾವು ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ.
ವ್ಯೂ ಯಾವ ಥರ ಇದೆ ಅನ್ನೋದನ್ನ ನೋಡಿ ನೀವೇ. ಸನ್ರೈಸ್ ಆಲ್ರೆಡಿ ಆಗಿದೆ, ಬಟ್ ವ್ಯೂ ಮಾತ್ರ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಒಳ್ಳೆ ವ್ಯೂ ಇದೆ. ಮಿಸ್ ಮಾಡ್ಕೊಂಡ್ರು. ಇವತ್ತಿನ ವಿಡಿಯೋ ಹೇಗಿತ್ತು, ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.